Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು SSLC ಮ್ಯಾಥ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನು ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಈ ವರ್ಷದ ಆಗಿರುತ್ತೆ. ಈ ಕ್ವೆಶ್ಚನ್ಗಳು ನಿಮಗೆ ಎಕ್ಸಾಮಲ್ಲಿ ನಾಳೆ ಎಕ್ಸಾಮಲ್ಲಿ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಇರುತ್ತೆ. ಇಲ್ಲಿ ಕ್ವೆಶ್ಚನ್ ವಿತ್ ಆನ್ಸರ್ಸ್ನ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನೀವು ವಿಡಿಯೋ ಕೇಳಿದ್ರೂ ಕೂಡ ನಿಮಗೆ ನೆನಪಿರುತ್ತೆ, ಎಕ್ಸಾಮಲ್ಲಿ ಕೂಡ ನೆನಪಾಗೋ ಚಾನ್ಸಸ್ ತುಂಬ ಇರುತ್ತೆ. ದ HCF ಆಫ್ 5 ಸ್ಕ್ವೇರ್ ಇಂಟು 2 ಆ್ಯಂಡ್ 2 ಟು ದ ಪವರ್ ಆಫ್ 5 ಇಂಟು 5 ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ HCFನ ಕೇಳ್ತಾ ಇರೋದು, ಅದಕ್ಕೆ ಸರಿಯಾದ ಉತ್ತರ 2 ಇಂಟು 5 ಆಗಿರುತ್ತೆ. ದ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್, ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಸಮ್ ಕೇಳ್ತಾ ಇದ್ದಾರೆ. ಯಾವುದದು ಫಸ್ಟ್ n ನ್ಯಾಚುರಲ್ ನಂಬರ್ಸ್ದು ಫಾರ್ಮುಲಾ ಕೇಳ್ತಾ ಇರೋದು. ಸೊ ಏನಾಗುತ್ತೆ, n ಆಫ್ n+1 ಡಿವೈಡೆಡ್ ಬೈ 2 ಈಸ್ ದ ರೈಟ್ ಆನ್ಸರ್. ನಾವು ಥರ್ಡ್ ಕ್ವಶನ್ನ ನೋಡ್ತಾ ಹೋಗೋಣ. ಇನ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಎರಡು ಲೀನಿಯರ್ ಈಕ್ವೇಷನ್ನ ಕೊಟ್ಟಿದ್ದಾರೆ. ಯಾವುದು a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x plus b2y plus c2 is equal to 0. Which of the following situation cannot arise? ಎರಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಸಿಚುಯೇಷನ್ ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಒಂದು ಸಿಚುಯೇಷನ್ ಇಲ್ಲಿ ಆಗೋದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. a1 ಇಸ್ ಈಕ್ವಲ್ ಟು a2, b1 ಇಸ್ ಈಕ್ವಲ್ ಟು b2, c1 ಇಸ್ ಈಕ್ವಲ್ ಟು c2. ಈ ಒಂದು ಕಂಡೀಷನ್ನು ನಿಮ್ಗೆ ಆಗೋದಿಲ್ಲ. ಇನ್ನು ಫೋರ್ತ್ ಕ್ವಶನ್ನ ನೀವು ಅಬ್ಸರ್ವ್ ಮಾಡಿ, ಒಂದು ಗ್ರಾಫ್ನ ಕೊಟ್ಟಿದ್ದಾರೆ. ಇಲ್ಲಿ ದ ನಂಬರ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್, ಎಷ್ಟು ಝೀರೋಸ್ ಇದೆ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಯಾವ ರೀತಿಯಾಗಿ ನೀವು ನಂಬರ್ ಆಫ್ ಝೀರೋಸ್ ಇದೆ ಅಂತ ಐಡೆಂಟಿಫೈ ಮಾಡ್ತೀರಾ, ಎಕ್ಸ್ ಆಕ್ಸಿಸ್ನ ಎಷ್ಟು ಪಾಯಿಂಟು ಟಚ್ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ನೋಡಿ, ಇಲ್ಲಿ ಇದೊಂದು ಪಾಯಿಂಟ್ ಟಚ್ ಆಗಿದೆ, ಇದೊಂದು ಪಾಯಿಂಟ್ ಟಚ್ ಆಗಿದೆ, ಇದೊಂದು ಪಾಯಿಂಟ್ ಟಚ್ ಆಗಿದೆ, ಅದು ಎಕ್ಸ್ ಲೈನ್. ಸೊ ಎಷ್ಟು ಪಾಯಿಂಟ್ ಆಯಿತು, 3. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸೊ ಎಕ್ಸ್ ಆಫ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 6 ಈಸೆ. ಅದು ಲೀನಿಯರ್ ಈಕ್ವೇಷನ್ ಆಗುತ್ತಾ, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತಾ, ಕ್ಯೂಬಿಕ್ ಆಗುತ್ತಾ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತಾ ಅಂತಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ನೀವು ಸಾಲ್ವ್ ಮಾಡಿದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ನೀವು ಸಾಲ್ವ್ ಮಾಡಿದರೆ ಗೊತ್ತಾಗುತ್ತೆ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, ಎಕ್ಸ್ ಇಂಟು 2 ಅಂದರೆ 2x ಆಗುತ್ತೆ, ಈಸ್ ಈಕ್ವಲ್ ಟು 6. ಇದೇನಾಯಿತು, ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಯಿತು. ಮತ್ತು ಇದನ್ನು ಕೂಡ ನೀವು ಇನ್ನೂ ಪಾಲಿನಾಮಿಯಲ್ ಇದು ಮಾಡೋದಾದರೆ ಈ 6ನ ಈ ಕಡೆ ತೊಗೊಂಬಂದರೆ -6 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 6 ಈಸ್ ಈಕ್ವಲ್ ಟು 0. ಸೊ ಇವಾಗ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಜಸ್ಟ್ ಈ ರೀತಿಯಾದಂಥ ಒಂದು ಸಮ್ಸ್ನ ನೋಡ್ಕೊಳ್ಳಿ, ಇದ್ರ ಮೇಲೆ ಕೂಡ ಕ್ವಶನ್ ಬರುತ್ತೆ. ಈ ಮಾಡೆಲ್ ಕ್ವಶನ್ ಪೇಪರ್ ನಾನು ಏನು ಅಪ್ಲೋಡ್ ಮಾಡಿರ್ತೀನಿ, ಈ ಮಾಡೆಲ್ ಪೇಪರಿಂದ ಕೂಡ ಕ್ವಶನ್ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಇರುತ್ತೆ. 7th ಕ್ವಶನ್ ನಾವು ನೋಡೋದಾದರೆ, ಸೈನ್ ಸ್ಕ್ವೇರ್ a ಮೈನಸ್ ಕಾಸ್ ಸ್ಕ್ವೇರ್ a ಇಸ್ ಈಕ್ವಲ್ ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದರದ್ದು ಸೊಲ್ಯೂಷನ್ ಇಲ್ಲಿದೆ, ನೀವು ನೋಡ್ಕೋಬೋದು. ಹಾಗೆ 8th ಕ್ವಶನ್ನ ನಾವಿಲ್ಲಿ ನೋಡೋದಾದರೆ, ದ ಸಮ್ ಆಫ್ ದ ಪ್ರೊಬಬಿಲಿಟಿ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮೇನಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಟೈಪಲ್ಲಿ ಕೇಳ್ತಾರೆ. 9th ಕ್ವಶನ್ ಏನು ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಬಿ ಅಂತ ಕೇಳ್ಬಿಟ್ಟು ಸಮ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಕೊಟ್ಟಿದ್ದಾರೆ. ಅದು ಇನ್ಫೈನೈಟ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಯಾವ ರೀತಿಯಾಗಿ ಆನ್ಸರ್ 3 ಬರುತ್ತೆ ಅನ್ನೋದು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ವಿಡಿಯೋನ ಪಾಸ್ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರೈಟ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ ಯಾವ್ದು ಹೆಂಗೆ ಕಂಡುಹಿಡಿತೀರಾ ಅಂತಂದರೆ, ಅವರು ಯಾವುದಾದ್ರೂ ಈಕ್ವೇಷನ್ ಕೊಡಲಿ, ಅಲ್ಲಿ ನೀವು ಎಕ್ಸ್ ಟು ದ ಪವರ್, ಎಕ್ಸ್ ಏನಿದೆ ಅದರದ್ದು ಪವರು ಯಾವುದು ಜಾಸ್ತಿ ಇದೆ ಅಂತ ನೋಡಬೇಕು. ಕೊಟ್ಟಿರೋಂಥ ಈಕ್ವೇಷನಲ್ಲಿ ಎಕ್ಸ್ ಪವರ್ ಯಾವುದು ಜಾಸ್ತಿ ಇರೋದು 3. ಸೊ ಹಾಗಾಗಿ ಆನ್ಸರು 3 ಆಯಿತು. ಅರ್ಥ ಆಯಿತು ಅನ್ಕೋತೀನಿ. 11th ಕ್ವಶನ್ನ ನಾವಿಲ್ಲಿ ನೋಡೋದಾದರೆ, ಇಫ್ ಸೈನ್ ಎ ಈಸ್ ಈಕ್ವಲ್ ಟು √3/2 ಆ್ಯಂಡ್ ಕಾಸ್ ಎ ಈಸ್ ಈಕ್ವಲ್ ಟು 1/2, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಅಂತ ಕೇಳಿದ್ದಾರೆ. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಇರುತ್ತಲ್ಲ, ಸೊ √3 ಈಸ್ ದ ರೈಟ್ ಆನ್ಸರ್. ಟ್ಯಾನ್ ಅಂದರೆ ಸೈನ್ ಎ ಬೈ ಕಾಸ್ ಎ. ಸೊ ಸೈನ್ ಎಗೆ ವ್ಯಾಲ್ಯೂಸ್ ಹಾಕೊಂಡು ಕಾಸ್ ಎಗೆ ವ್ಯಾಲ್ಯೂಸ್ ಹಾಕೊಂಡಾಗ ಆನ್ಸರ್ ನಿಮಗೆ √3 ಬರುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋದಾದರೆ,
write the empirical relation between the three measures of a central tendency, mean, media and mode. ಯಾವುದು ಎಂಪೆರಿಕಲ್ ರಿಲೇಷನ್ನ ಕೇಳ್ತಾ ಇರೋದು. 3 median is equal to mode plus 2 mean is the ಫಾರ್ಮುಲಾ ಆಯಿತಾ, ಅಥವಾ ರಿಲೇಷನ್ ಅಂತ ಹೇಳ್ಬೋದು. ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಬಿಟ್ಟು x+1/2 is equal to 3/x ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳಿದ್ದಾರೆ. ಕೊಟ್ಟಿರೋ ಅಂಥ ಈ ರೀತಿಯಾಗಿ ಕೊಟ್ಟಿರೋ ಅಂಥ ಕ್ವಶನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ x(x+1) is equal to 3 × 2 ಬರುತ್ತೆ. ಸೊ ಇಲ್ಲಿ x ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಎಕ್ಸ್ 1 x is equal to 3 2 6. ಈ 6 ಈ ಕಡೆಗೆ ತಗೊಬನ್ನಿ, ಅವಾಗ ಏನಾಗುತ್ತೆ x² ಪ್ಲಸ್ ಎಕ್ಸ್ ಪ್ಲಸ್ 6 ಈ ಕಡೆ ಬಂದರೆ -6 ಆಗುತ್ತೆ, is equal to 0. ಇದು ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು ಆಯಿತಾ. ಇಲ್ಲಿ ನೋಡಿ ಅದನ್ನೇ ನಾನಿಲ್ಲಿ ಬರೆದಿರೋದು, x² ಪ್ಲಸ್ x minus 6 is equal to 0. ಅಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 6,8 ಫ್ರಮ್ ದ ಆರಿಜಿನ್ ಅಂತ ಕೇಳಿದ್ದಾರೆ. 10 ಯೂನಿಟ್ಸ್ ಆಗುತ್ತೆ. ಫಾರ್ಮುಲಾ ಏನಿದೆ ನಿಮಗೆ, d is equal to x² ಪ್ಲಸ್ y². ಆ ಒಂದು ಫಾರ್ಮುಲಾಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿರೋಂಥ ಕ್ವಶನಲ್ಲಿ ಮೊದಲನೇದು ನಿಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ, ನಂತರದ್ದು ವೈ ವ್ಯಾಲ್ಯೂ ಬರುತ್ತೆ. ಅದನ್ನು ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ 10 ಯೂನಿಟ್ಸ್ ಬಂತು. ಸೊ 15th ಕ್ವಶನ್ ನೀವು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ 16th ಕ್ವಶನ್ ನಾವಿಲ್ಲಿ ನೋಡೋದಾದರೆ, ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 44 centimeter ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 centimeter. ಫೈಂಡ್ ದ ಕರ್ಡ್ ಸರ್ಫೇಸ್ ಆಫ್ ಏರಿಯಾ ಅಂತ ಕೇಳಿದ್ದಾರೆ. ಜಸ್ಟ್ ಫಾರ್ಮುಲಾಗೆ ಹಾಕಿ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದರೆ ಮುಗೀತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ರೂವ್ ದಟ್ 3 + √5 ಈಸ್ ಎ ಇರ್ರ್ಯಾಷನಲ್ ನಂಬರ್. ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲನೇಷನ್ ಥರ ಮೀನ್ಸ್ ಬರ್ದಿದ್ದೀನಿ ಅದೇ ರೀತಿಯಾಗಿ ನೀವು ಫಾಲೋ ಮಾಡಿ. ವಾಟ್ ಈಸ್ ಕಾಂಪೋಸಿಟ್ ನಂಬರ್, ವಿಚ್ ಈಸ್ ದ ಕಾಂಪೋಸಿಟ್ ನಂಬರ್ ಅಮಾಂಗ್ ದ 23 ಆ್ಯಂಡ್ 24 ಅಂತ ಕೇಳ್ತಾ ಇದ್ದಾರೆ. ಸೊ 23 ಮತ್ತು 24 ಕಾಂಪೋಸಿಟ್ ನಿಮಗೆ 24 ಬರುತ್ತೆ. ಸೊ ಅದಾದಮೇಲೆ ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ದ ಅರ್ಥಮೆಟಿಕ್, ರೈಟ್ ದ ಕಾಂಪೋಸಿಟ್ ನಂಬರ್ ವಿಚ್ ಹ್ಯಾಸ್ 7 and 3 ಓನ್ಲಿ ಪ್ರೈಮ್ ನಂಬರ್ಸ್ ಕೇಳಿದ್ದಾರೆ, ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ 21st ಟರ್ಮ್ ಆಫ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಫಸ್ಟ್ ಕೊಟ್ಟಿರೋ ಅಂಥದ್ದು ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಏನು ಹಾಕೊಂಡು ಜಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ. ಸೊ ಈ ರೀತಿಯಾಗಿ ನಿಮಗೆ A21 85 ಬರುತ್ತೆ. ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ದ ಎಲಿಮಿನೇಷನ್ ಮೆಥಡ್ ಕೇಳಿದ್ದಾರೆ. ಮ್ಯಾಮ್ ನೀವು ನನಗೆ ಏನಾದರೂ ಕಮೆಂಟ್ ಮಾಡಿ ತಿಳಿಸ್ತು ಮ್ಯಾಮ್, ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ನನಗೆ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ಅದರದ್ದು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. 22nd ಕ್ವಶನ್ನು ಕೂಡ ನೋಡ್ಕೊಳ್ಳಿ. ಕೊಟ್ಟಿರೋಂಥ ಕ್ವಶನ್ ಇರುತ್ತೆ, ಫಾರ್ಮುಲಾಗಾಗಿ ಜಸ್ಟ್ ಸಿಂಪ್ಲಿಫೈನ ಮಾಡ್ತೀರಾ. ಮ್ಯಾಥ್ಸ್ ಏನು ತುಂಬ ಕಷ್ಟ ಇರೋದಿಲ್ಲ, ಜಸ್ಟ್ ನಾನು ಹೇಳೋ ಅಂಥದ್ದನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕಾಗುತ್ತೆ, ಖಂಡಿತ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡ್ತು ಅಂತಂದರೆ ಮಿನಿಮಮ್ ನೀವು ಒಂದು 60+ ಅಥವಾ 70+ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾಕಂತಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು 5 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡಿರೋದು. ಹಾಗಾಗಿ ಇಷ್ಟನ್ನ ಓದ್ಕೊಂಡ್ರೆ ಖಂಡಿತ ಒಂದು ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈ ಒಂದು ಕ್ವಶನ್ ಪೇಪರಿಂದ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಯಾರೆಲ್ಲ 80 out of 80 ಸ್ಕೋರ್ ಮಾಡಲೇಬೇಕು ಅನ್ನೋರಿದ್ದೀರಾ, ನಾನು ಮ್ಯಾಥ್ಸ್ ರಿಲೇಟೆಡ್ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತ 80 out of 80ನ ಸ್ಕೋರ್ ಮಾಡ್ತೀರಾ. ಈಗಾಗಲೇ ನೀವು ಗಮನಿಸಿರ್ಬೋದು, ನಿಮ್ಮ ಸೀನಿಯರ್ಸ್ ಅಂದರೆ ಏನು PU ಆಗಿದ್ದಾರೆ, ಫಸ್ಟ್ PU ಸೆಕೆಂಡ್ PU ಅವರಿದ್ದಾರೆ, ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಎಷ್ಟೆಲ್ಲ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ. ಹಾಗೆ ಈ ಒಂದು ವಿಡಿಯೋದು ನಾನು PDF ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋ ಮೀನ್ಸ್ ಆ ಒಂದು PDF ನಿಮಗೆ ಸಿಗಬೇಕು ಅಂತಂದರೆ ನೀವೇನು ಮಾಡಬೇಕು, ಇಲ್ಲಿ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರತ್ತಲ್ಲ, ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗ್ತೀರಾ. ನಂತರ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡಾಗ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಆಗ ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಮತ್ತು ನಿಮಗೆ PDF ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನಿಂದ PDF ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ.
ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ PDF ಡೌನ್ಲೋಡ್ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಮ್ಯಾಥ್ಸ್ ರಿಲೇಟೆಡ್ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಎಷ್ಟು ವೀಡಿಯೋಸ್ ಹಾಕ್ತೀನಿ ಅದರಲ್ಲೇ ಕ್ವಶನ್ಗಳು ತುಂಬ ರಿಪೀಟ್ ಆಗ್ತಾ ಇರುತ್ತೆ. ಗಮನ ಬರುತ್ತೆ ನಿಮ್ಗೆ. ಆವಾಗ ಅಷ್ಟನ್ನು ಓದ್ಕೊಂಡ್ರೆ ಖಂಡಿತ 80 ಔಟ್ ಆಫ್ 80 ಅಥವಾ 70+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ನೋಡಿ, ಈಗ ಮಾಡೆಲ್ ಕ್ವಶನ್ ಪೇಪರ್ 2 ಬಂತು ನಿಮಗೆ. ಅದಕ್ಕೆ ಹೇಳಿದೆ ನಾನು, ಈ ಒಂದು ವಿಡಿಯೋದಲ್ಲಿ ಮೀನ್ಸ್ ನಾನು ಕೊಡೋ ಅಂಥ PDF ಅಲ್ಲಿ ನಿಮಗೆ 5 ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ, ಅಷ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡಿ, ಇಲ್ಲಿ ಶಿವಮೂರ್ತಿಸ್ ಅಕಾಡೆಮಿ SSLC ಮ್ಯಾಥ್ಸ್ ಅಂತ ಕೊಟ್ಟರೆ ಸೊ ನೀವು ನೋಡ್ಬೋದು. ಸೊ ನಮ್ಮ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, SSLC ಮ್ಯಾಥ್ಸ್ ಕೇವಲ 3 ದಿನದಲ್ಲಿ ಓದಿ. ಸೊ ಈ ರೀತಿಯಾಗಿ SSLC ರಿಲೇಟೆಡ್ ವಿಡಿಯೋಸು ನಿಮಗೆ ಸಿಗತ್ತೆ, ಆಯಿತಾ. ಇಲ್ಲಿ ನೋಡ್ಬೋದು, ಇದು ನಮ್ಮ ಚಾನಲ್ ಲೋಗೋ ಆಗಿರುತ್ತೆ. ಇದೇನಿರುತ್ತೆ, ಇದು ನಮ್ಮದು ಶಿವಮೂರ್ತಿಸ್ ಅಕಾಡೆಮಿ ಆಗಿರುತ್ತೆ. ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ವಿಡಿಯೋನ ಓಪನ್ ಮಾಡಿ. ಇದನ್ನ ಫಸ್ಟ್ ಒನ್ ಇದೆಯಲ್ಲ, ಇದು ನಮ್ಮದೇ. ಈಗ ವಿಡಿಯೋನ ಓಪನ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ PDFನ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ, ನಮ್ಮ ಒಂದು ಈ ಚಾನಲ್ದು ವಿಡಿಯೋನ ಓಪನ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇವಾಗ ಡಿಸ್ಕ್ರಿಪ್ಷನ್ ಯಾವ ರೀತಿಯಾಗಿ ನೋಡಬೇಕು, PDF ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ತೋರಿಸ್ತೀನಿ. ನೀವಿಲ್ಲಿ ಗಮನಿಸ್ತಿದ್ದೀರಲ್ಲ, ಈ ರೀತಿಯಾಗಿ ನಮ್ಮ ಒಂದು ಚಾನಲ್ದು ಇದೆ. ನೀವಿಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಮೋರ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಅಗೇನ್ ಇಲ್ಲಿ ನಿಮಗೆ ಮೋರ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ರೀತಿಯಾಗಿ ನಿಮಗೆ ಸಿಗತ್ತೆ. ಇದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಚಾನಲ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಿಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನಾನು PDFನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಇಲ್ಲಿ ನಾನು PDF ಲಿಂಕ್ ಅಂತ ಇಲ್ಲಿ ನಾನು ಕೊಟ್ಟಿರ್ತೀನಿ, ಅದನ್ನು ನೀವು ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ SSLC ರಿಲೇಟೆಡ್ ಮತ್ತು ನಿಮಗೆ ವಿಡಿಯೋಸು ಸಿಗುತ್ತೆ. ಈ ರೀತಿಯಾಗಿ ನೀವು PDFನ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ, ಬೇರೆ ವಿಡಿಯೋಸ್ನ ನೋಡ್ಕೊಳ್ಳೋದಾಗಲಿ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಈ ರೀತಿಯಾಗಿರುತ್ತೆ. ಇದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ.